ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್. ಹಾಂ ಸರ್, ಇವಾಗ ಒಂದು ಗಾಡಿ ಕಳಿಸಿದ್ದೀರಲ್ಲ, ಎಲೆಕ್ಟ್ರಿಕ್ ಆಟೋ, ಇದು ಪ್ಯಾಸೆಂಜರ್ ಆಟೋ ಅಂತಾನೆ ಹೇಳ್ಬೋದಾ? ಪ್ಯಾಸೆಂಜರ್ ಗಾಡಿನೇನಾ ಇದು? ಪ್ಯಾಸೆಂಜರ್ ಗಾಡಿ ಸರ್. ಸರ್, ಗಾಡಿ ಯಾವ ಮಾಡಲ್ ಇದು? ಇದು 2024 ಸರ್. 2024. 24 ಸರ್, ಗಾಡಿ ಎಷ್ಟು ಓಡಿದೆ? ಇದು 2787 ಹೊಡಿದೆ ಸರ್. 2000 ಯೂಸ್ ಮಾಡಿದಲ್ಲ ಸರ್, ಜಾಸ್ತಿ ಹೊಡಿಲ್ಲ ಸರ್. 2700 ಚಿಲ್ಲರೆ ಓಡಿದೆ. ಹಾಂ ಸರ್. ಸರ್, ಓನರ್ ಎಷ್ಟಾಗಿದೆ? ಹಾಂ, ಸಿಂಗಲ್ ಓನರ್ ಸರ್. ನೀವೇ ಮೊದಲನೇ ಓನರು? ಹಾಂ, ಮೊದಲೇ ಓನರ್. ಸರ್, ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತಾ? ಡಾಕ್ಯುಮೆಂಟ್ಸ್ ಬೇಕಾ ಇದಕ್ಕೂ? ಹಾಂ ಸರ್, ಒನ್ ಟೈಮ್ ಪಾಸಿಂಗ್ ಸರ್ ಇದು. ಒನ್ ಟೈಮ್ ಪಾಸಿಂಗ್ ಅಷ್ಟೇ ಇದು, ವರ್ಷ ಬರಲ್ಲ? ಒಂದೇ ಟೈಮ್, ವರ್ಷ ಇಲ್ಲ ಸರ್, ಒಂದೇ ಟೈಮ್. ಈಗ ಪಾಸಿಂಗ್ ಎಲ್ಲ ಇದೆ, ಇನ್ಶೂರೆನ್ಸ್ ಎಲ್ಲ ಇದೆ. ಇದಕ್ಕೂ ಇನ್ಶೂರೆನ್ಸ್ ಬರುತ್ತಲ್ವ ಸರ್? ಹಾಂ, ಇನ್ಸೂರೆನ್ಸ್ ಇರುತ್ತೆ ಸರ್ ಇದಕ್ಕೆ. ಓಕೆ, ಇದಕ್ಕೂ RC ಎಲ್ಲ ಬರುತ್ತೆ ಮಾಮೂಲಿ ನಾರ್ಮಲ್ ಟೈಪು? ಹಾಂ, ನಾರ್ಮಲ್ ಟೈಪ್ ಬರುತ್ತೆ ಸರ್ ಇದು. ಇದು ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಹಾಂ ಸರ್, ತೊಗೊಳ್ಳೋರು ಮಾತಾಡೋದು ಸರ್. ಓಕೆ, ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆ ಸರ್? ಏನಿಲ್ಲ ಸರ್. ಸರ್, ಇದು ಬರೀ ಪ್ಯಾಸೆಂಜರ್ ನೋಡಕ್ಕೆ ತಗೋಬೋದಾ ಅಥವಾ ಏನಾದ್ರು ಬಿಸ್ನೆಸ್ ಮಾಡೋಕ್ಕೂ ತಗೋಬೋದಾ ಅಥವಾ ಬೇರೆ ಯಾವ್ದಾದ್ರು ಹಣ್ಣಿನ ವ್ಯಾಪಾರ ಆಗಿರ್ಬೋದು, ತರಕಾರಿಗಳು ವ್ಯಾಪಾರ ಏನು ಬೇಕಾದ್ರೂ ಮಾಡ್ಬೋದು ಸರ್. ಹೌದಾ? ಅದಕ್ಕೆಲ್ಲ ಪರ್ಮಿಟ್ ಇದೆಯಾ? ಹಾಂ ಸರ್. ಬರೀ ಪ್ಯಾಸೆಂಜರ್ ಅಂತಾನೆ ಏನಿಲ್ಲ? ಏನಿಲ್ಲ ಸರ್, 5 ಕ್ವಿಂಟಲ್ ಕೆಪಾಸಿಟಿ ಹಾಕ್ಬೇಕು ಸರ್. ಹಾಂ ಸರ್, ಅಂದರೆ ತರಕಾರಿ ಆಗಿರ್ಬೋದು, ಹಣ್ಣು ವ್ಯಾಪಾರ ಆಗಿರ್ಬೋದು ಅಥವಾ ಹೂವು ಏನಾದರೂ ಯಾವ ಥರ ವ್ಯಾಪಾರ ಬೇಕಾದ್ರೂ ಮಾಡ್ಬೋದು? ಯಾವ್ದು ಬೇಕಾದ್ರೂ ಮಾಡ್ಬೋದು ಸರ್. ಓಕೆ, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್? ಮೊನ್ನೆ ಅಷ್ಟೇ ಮುಗಿದಿದೆ ಸರ್. ಈಗ ಹಾಂ ಒಂದು 15 ದಿನ ಆಯ್ತು ಸರ್ ಇನ್ಸೂರೆನ್ಸು. ಅದೇನು ಕಟ್ಕೊಡ್ತೀರಾ ಅಥವಾ ಹಂಗೆ ಸೇಲ್ ಮಾಡ್ತೀರಾ ಸರ್? ಸರ್, ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಸರ್. ಬಂದ ಮೇಲೆ ನೋಡ್ಕೊಂಡು ಮಾತಾಡ್ಕೊಂಡು ಇದು ಮಾಡ್ಕೊಂಡು. ಓ, ಕಸ್ಟಮರ್ ಮೇಲೆ ಅವರು ನೀವು ಮಾತಾಡ್ಕೊಂಡು ಡಿಸೈಡ್ ಮಾಡ್ತೀರಾ? ಮಾತಾಡ್ಕೊಂಡು ಡಿಸೈಡ್ ಮಾಡ್ತೀವಿ. ಓಕೆ ಸರ್. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ ಸರ್? ಏನಿಲ್ಲ ಸರ್, ಅದು ಯಾಕಂದ್ರೆ 2 ಎಕ್ಸ್ಟ್ರಾ ಆರ್ಮ್ ಹಾಕ್ಸಿದೆ ಸರ್, 2 ಲೈಟ್ ಹಾಕ್ಸಿದೆ ಸರ್. ಅದು ಬಿಟ್ಟರೆ ಎಲ್ಲ ಶೋರೂಮ್ ಇದೆ. ಓಕೆ ಸರ್. ಯಾವ್ದಾದ್ರು ಫೈನ್ಗಳಿದೆ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಏನಿಲ್ಲ ಸರ್, ಯಾವುದೂ ಇಲ್ಲ ಸರ್. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? 90% ಇದೆ ಅನ್ನಿ ಸರ್. 90% ಇದೆ. ಟೈರ್ ಬಟನ್ ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ ಇದೆ. ಹಾಂ ಸರ್, ಫುಲ್ ಇದೆ ಸರ್. ಓಕೆ, ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆ ಸರ್? ಏನಿಲ್ಲ ಸರ್. ಸರ್, ಈಗ ಇದು ಎಲೆಕ್ಟ್ರಿಕ್ ಗಾಡಿ ಅಲ್ವಾ? ಹಾಂ ಸರ್. ಒಂದು ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಗಾಡಿ ರನ್ ಓಡಿಸ್ಬೋದು ಸರ್? ಒಂದು 90 ಇಂದ 100 ಕಿಲೋಮೀಟರ್ವರೆಗೆ ಹೋಗ್ತದೆ. ಈಗ ಒಂದು ಫುಲ್ ಚಾರ್ಜ್ಗೆ 90ರಿಂದ 100 ಕಿಲೋಮೀಟರ್ವರೆಗೂ ಗಾಡಿ 100 ಓಡಿಸ್ಬೋದು. ಕಿಲೋಮೀಟರ್ ಓಡಿಸ್ಬೋದು. ಒಂದು ಚಾರ್ಜ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಸರ್? 8 ಅವರ್ಸ್ ಬೇಕು ಸರ್. 8 ಅವರ್ಸ್ಗೆ ಫುಲ್ ಚಾರ್ಜ್ ಆಗೋಕ್ಕೆ 8 ಅವರ್ಸ್ ಟೈಮ್ ಬೇಕಾಗುತ್ತೆ. 8 ಅವರ್ಸ್ ಸರ್. ರಾತ್ರಿ ಇಟ್ಟು ಮಲಗಿದ್ರೆ ಸರ್, ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ಆಗುತ್ತೆ. ಓಕೆ, ಒಂದು ಫುಲ್ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಎಷ್ಟು ಖರ್ಚು ಬರ್ಬೋದು ಸರ್ ಅಂದಾಜು ನೀವು ನೋಡಿರೋ ಪ್ರಕಾರ? ಎಷ್ಟು ದಿವಸ ಗಾಡಿ ಓಡಿಸಿದ್ದೀರಲ್ಲ? ಹಾಂ ಸರ್. ಒಂದು ಫುಲ್ ಚಾರ್ಜ್ ಆಗೋಕ್ಕೆ ಎಷ್ಟು ಖರ್ಚು ಬರ್ಬೋದು ಸರ್ ನಿಮಗೆ ಚಾರ್ಜಸ್? ಒಂದು 12-13 ರೂಪಾಯಿ ಬರ್ಬೋದು ಸರ್. 12ರಿಂದ 13 ರೂಪಾಯಿ ಬರುತ್ತೆ ಒಂದು ಫುಲ್. 13 ರೂಪಾಯಿ ಬರುತ್ತೆ. 12-13 ರೂಪಾಯಿ ಖರ್ಚು ಮಾಡಿದ್ರೆ 90 ಕಿಲೋಮೀಟರ್ ಗಾಡಿ ಓಡಿಸ್ಬೋದು. ಹಾಂ ಸರ್. ಅಲ್ಲ ಸರ್? ಕ್ಲಿಯರ್ ಸರ್. ಓಕೆ ಸರ್, ಈ ಗಾಡಿಗೆ ನೀವೇ ಓನರಾ? ಹಾಂ, ನಾವೇ ಓನರ್ ಸರ್. ಲೊಕೇಶನ್ ಎಲ್ಲಿ ಬರ್ತದೆ ಯಾರನ್ನ ಗಾಡಿ ನೋಡೋಕೆ ಬರಬೇಕು ಅಂದರೆ? ಇದು ಕೊಪ್ಪಳ ಡಿಸ್ಟ್ರಿಕ್ಟ್ ಸರ್. ಕೊಪ್ಪಳ ಡಿಸ್ಟಿಕ್ಕು, ಕುಷ್ಟಗಿ ತಾಲೂಕು, ದೊಡ್ಡೆ ಹಾವು. ಓಕೆ, ಕೊಪ್ಪಳ ಡಿಸ್ಟಿಕ್ಕು, ಕುಷ್ಟಗಿ ತಾಲೂಕು, ದೊಡ್ಡೆ ಹಾವು. ಓಕೆ ಸರ್, ಆಯ್ತು. ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಇದೇ ನಂಬರ್ ಕೊಟ್ಟಿರಲ್ಲ? ಹಾಂ, ಇದೇ ನಂಬರ್ ಸರ್. ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡ್ತೀನಿ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? ಸರ್, 2,05,000 ಹೇಳ್ತೀವಿ ಸರ್. ಹಾಂ, ಜಾಸ್ತಿ ಕಮ್ಮಿ ಮಾಡಿ ಕೊಡ್ತೀವಿ ಸರ್. 2,05,000 ಹೇಳ್ತಾ ಇದ್ದೀರಾ, ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹಾಂ ಸರ್, ಜಾಸ್ತಿ ಕಮ್ಮಿ, ಪಾರ್ಟಿ ಬಂದಮೇಲೆ ಜಾಸ್ತಿ ಕಮ್ಮಿ ಮಾಡಿ ಕೊಡ್ತೀವಿ. ಏನು ಪ್ರಾಬ್ಲಮ್ ಬರಲ್ಲ ಸರ್? ಇದೆಲ್ಲ ಸರ್ವಿಸ್ ಎಲ್ಲ ಹೆಂಗೆ ಬರುತ್ತೆ ಸರ್ ನಿಮಗೆ? ಸರ್ವಿಸ್ ಎಲ್ಲ ಅವೈಲೇಬಲ್ ಇದೆಯಾ?
ಹಾಂ ಸರ್ ಇದರಲ್ಲಿ ಮೇಂಟೆನೆನ್ಸ್ ಏನಿಲ್ಲ ಸರ್ 1 ವರ್ಷ ಆಯ್ತಲ್ಲ ಸರ್ ನಾವು ತೊಗೊಂಡು ಹಾಂ ಹಾಂ ಒಂದು ಸ್ಕ್ರೂ ಸಹ ಬಿಚ್ಚಿಲ್ಲ ಸರ್ ಅದು ಹಾಂ 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 ಅದರಲ್ಲಿ ಏನಿಲ್ಲ ಆಯಿಲ್ ಚೇಂಜ್ ಇಲ್ಲ ಏನಿರಲ್ಲ ಸರ್ ಜೀರೋ ಮೇಂಟೆನೆನ್ಸ್ ಸರ್ ಗಾಡಿದು. ನಮಗೆಲ್ಲ ತುಂಬ ಅನುಕೂಲ ಆಗಿದೆ ಸರ್ ಅದು ನಮ್ಮದು ಬೇಕ್ರಿ ಇದೆಯಲ್ಲ ಬೇಕ್ರಿ ಮಾಲ್ ಎಲ್ಲ ತರಲಿಕ್ಕೆ ಅನುಕೂಲ ಆಯ್ತು ಸರ್. ಈಗ ಸ್ವಲ್ಪ ಚಿಕ್ಕದಾಗಿ ಒಂದು ಕುರಿ ಸಾಕಾಣಿಕೆ ಮಾಡಿ ಸರ್ ಮಾರ್ಕೆಟಿಗೆ ಹೋಗೋಕೆ ಇದರಲ್ಲಿ ಮರಿ ಹಾಕೊಂಡು ಹೋಗೋಕೆ ಆಗಲ್ಲ ಅಂತ ಕುರಿ ಸಾಗಾಣಿಕೆ. ಹಾಂ ಸರ್ ಸರ್ ಈಗ ಒಂದು ಅದಕ್ಕೆ ಗೂಡ್ಸ್ ಗಾಡಿ ಬೇಕಾಯ್ತಲ್ಲ ಸರ್ ಗೂಡ್ಸ್ ಗಾಡಿ ತಗೊಳಕ್ಕೋಸ್ಕರ ಈ ಚಿಕ್ಕ ಗಾಡಿ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾ ಇದ್ದೀರಾ. ಸೇಲ್ ಮಾಡ್ತಾ ಇದ್ದೀವಿ ಸರ್ ಓಕೆ. ಈಗ ನಿಮಗೆ ಕಂಪ್ನಿ ಎಷ್ಟು ವರ್ಷ ಬ್ಯಾಟ್ರಿ ವಾರಂಟಿ ಕೊಟ್ಟಿತ್ತು ಸರ್? ಇದು 18 ತಿಂಗಳು ಕೊಟ್ಟಿದ್ದು ಸರ್. 18 ತಿಂಗಳು ಕಂಪ್ಲೀಟ್ ಆಗಿದೆ. ಸೊ ಇನ್ಮೇಲೆ ಅದು ಆಗಿಲ್ಲ ಸರ್ ಇನ್ನೂ 18 ತಿಂಗಳು ಇನ್ನೂ ಆಗಿಲ್ವಾ? ಇನ್ನೂ ಆಗಿಲ್ಲ ಸರ್. ಓಕೆ ಸರ್. ಇದು ಕಂಪ್ನಿ ಯಾವ್ದು ಬರುತ್ತೆ ಸರ್ ಗಾಡಿ? ಇದು ಪೈಲಟ್ ಅಂತ ಹೇಳಿ ಸರ್. ಪೈಲಟ್ ಅಂತನಾ? ಪೈಲಟ್. ಓಕೆ ಸರ್ ಆಯಿತು. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ಹಾಂ ಸರ್. ಯಾರನ್ನ ಚಾನಲ್ ಕಡೆಯಿಂದ ನೋಡ್ಕೊಂಡು ಬಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ. ಸ್ವಲ್ಪ ಕಡಿಮೆ ಮಾಡಿ ಕೊಡೋಣ ಸರ್. ಸರಿ ಸರ್ ಆಯಿತು. ಓಕೆ ಸರ್ ಓಕೆ ಥ್ಯಾಂಕ್ ಯು. ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.